ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಅಂದ್ರೆ ಏನ್ ನಡೀತಾ ಇದೆ, ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನು ಗಮನಿಸಬೇಕು. ನೋಡಿ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಡಿದಂಥ ಮಾತು, ಅವ್ರು ಹೇಳಿದ್ದೇನು ಅಂದರೆ, ನೀವೇ 2.5 ವರ್ಷ ಆದಮೇಲೂ ಕೂಡ ಕಂಟಿನ್ಯೂ ಆಗ್ತೀರಾ ಅಂತ ಹೇಳಿದ್ರೆ ನಾನೇ 5 ವರ್ಷ CM ಅಂತ ಅವರು ತುಂಬ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದರು. ಅದಾದಮೇಲೂ ಕೂಡ ಪತ್ರಕರ್ತರು ಪ್ರಶ್ನೆ ಮಾಡಿದರು. ಅಂದರೆ ಕಳೆದ ವರ್ಷ ಆ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ದೇನು ಅಂತಂದರೆ, ಏನಯ್ಯ ನಿನಗೇನಾದರೂ ಅನುಮಾನ ಇದೆಯಾ, ನಾನೇ 5 ವರ್ಷ ಮಾಡುವಂಥವ್ನು ನಾನೇ ಅನ್ನುವಂಥ ಮಾತನ್ನು ಹೇಳಿದರು. ಕಳೆದ ತಿಂಗಳೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ಹೇಳಿದರು. ಮೊನ್ನೆ ಅಂದರೆ ಅಕ್ಟೋಬರ್ 1ನೇ ತಾರೀಕು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದು ಅದೇ ಮಾತು. ಏನು ಅಂದರೆ, ನಾನೇ CM, 5 ವರ್ಷ ಮುಗಿಸುವಂಥವ್ನು ನಾನೇನೇ, ಯಾವುದೇ ಅಡ್ಡಿ ಆತಂಕ ಇಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತಿದೆಯಲ್ಲ, ಅದನ್ನು ಭಾಳ ಗಮನ ಇಟ್ಟು ನೋಡಬೇಕು. ಎಂದೂ ಕೂಡ ಹೇಳಿದಿರುವಂಥ ಮಾತನ್ನು ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು. ಅಂದರೆ ಇವತ್ತು ಅವ್ರು ಹೇಳುವಂಥ ಮಾತಲ್ಲಿ ಈ ಕಾನ್ಫಿಡೆನ್ಸ್, ನಾನು ಅನ್ನುವಂಥ ಒಂದು ಈ ಧಾಟಿ ಇದೆಯಲ್ಲ, ಒಂದು ಧಾಡಸಿತನ ಇದೆಯಲ್ಲ, ಅದ್ಯಾವುದೂ ಕೂಡ ಮುಖ್ಯಮಂತ್ರಿಗಳ ದನಿನಲ್ಲಿ ಕಾಣಲಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಿದರು ಸಿದ್ದರಾಮಯ್ಯ. ಇದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥ ಸಂಗತಿ. ನಾವು ಬಿಡಲಿಲ್ಲ. ಇದೇ ಪ್ರಶ್ನೆನ ನಾವು DCM ಅವ್ರಿಗೆ ಕೇಳಿದ್ವಿ, ಏನು ಮುಖ್ಯಮಂತ್ರಿಗಳು ಹಿಂಗೆ ಹೇಳ್ತಾರಲ್ಲ ಅಂತ. DCM ಬಹಳ ಜಾಣತನದಿಂದ ಉತ್ತರ ಕೊಟ್ಟರು. ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೇಳಿದ ಮೇಲೆ ಮುಗೀತು ಅನ್ನುವಂಥ ಮಾತು. ನಿಜಕ್ಕೂ ಹಾಗಾದರೆ ರಾಜ್ಯ ರಾಜಕೀಯದಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದು ಇದೆಯಲ್ಲ, ಅದಕ್ಕೀಗ ರೆಕ್ಕೆ ಪುಕ್ಕ ಬಂದಂಗಾಯ್ತು. ನವೆಂಬರ್ 2, 2023, 5 ವರ್ಷ ನಾನೇ CM ಆಗಿರ್ತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ, ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಜುಲೈ 7, 2025, 5 ವರ್ಷ ನಾನೇ CM, ನಿಂಗೆ ಯಾಕೆ ಅನುಮಾನ? ಹೌದು, ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಅಕ್ಟೋಬರ್ 1, 2025, ಉಳಿದ 2.5 ವರ್ಷ ನಾನೇ CM. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 7 ವರ್ಷ ಆಯ್ತು, ಇನ್ನೂ 7 ವರ್ಷ ಆಯ್ತು. ಇಂದು ಹೈಕಮಾಂಡ್ ಹೇಳಿದ್ರೆ 5 ವರ್ಷ CM ಎಂದ ಸಿದ್ದರಾಮಯ್ಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ತೀರ್ಮಾನ ಮಾಡಿದ್ರೆ ಈ 4 ಹೇಳಿಕೆ ಸಾಕು ಸಿದ್ದರಾಮಯ್ಯನವರ ಮಾತಿನ ದಾಟಿ ಹೇಗೆಲ್ಲ ಬದಲಾಗಿದೆ ಅನ್ನೋದನ್ನ ಹೇಳೋಕೆ. ನವೆಂಬರ್ 20ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಿರುವಾಗಲೇ ಇದೇ ನವೆಂಬರ್ ಕ್ರಾಂತಿಯ ಕಿಚ್ಚು ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹಾರೋದು ಬಹುತೇಕ ಖಚಿತವಾಗಿದೆ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ತೀರ್ಮಾನ ಮಾಡಿದ್ರೆ ಈ ಕ್ಷಣದ ತನಕ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಆಗ್ಲಿ ತಮ್ಮ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನ ಎಲ್ಲಿಯೋ ತೋರಿಸಿಕೊಂಡಿಲ್ಲ. ತಮ್ಮ ಲೆಕ್ಕಾಚಾರ ಏನು ಎಂಬುದರ ಒಂದೇ ಒಂದು ಗುಟ್ಟನ್ನ ಇಬ್ಬರು ಬಿಟ್ಟುಕೊಟ್ಟಿಲ್ಲ. ಮೇಲ್ನೋಟಕ್ಕಂತೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ಜೋಡೆತ್ತುಗಳ ಹಾಗೆ ನುಗ ಹೊತ್ತ ಮುಂದೆ ಸಾಗಿದ್ದಾರೆ. ಆದರೆ ನವೆಂಬರ್ 20ರ ಬಳಿಕ ಸಿದ್ದರಾಮಯ್ಯನವರ ದಿಕ್ಕು ಯಾವ ಕಡೆ, DK ಶಿವಕುಮಾರ್ ಮುಖ ಯಾವ ಕಡೆ ಅನ್ನೋದು ಬಹಳ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಮೇಲೆ ಇಬ್ಬರ ಭಾರ, 100 ಲೆಕ್ಕಾಚಾರ. ಹೌದು, ಸಿದ್ದರಾಮಯ್ಯನವರ ಪಾಲಿಗೂ ಹಾಗೂ DK ಪಾಲಿಗೂ ಆಶಾ ಕಿರಣವಾಗಿರುವುದು ದೆಹಲಿಯ ಹೈಕಮಾಂಡ್. ಹೇಳಿ ಕೇಳಿ ಸಿದ್ದರಾಮಯ್ಯ ಪವರ್ಫುಲ್ ಲೀಡರ್. ಸಿದ್ದರಾಮಯ್ಯಗೆ ಇರೋ ಏಕೈಕ ನಂಬಿಕೆ ರಾಹುಲ್ ಗಾಂಧಿ. ಅಹಿಂದ ನಾಯಕತ್ವವನ್ನ ಕಾಂಗ್ರೆಸ್ ಶಕ್ತಿಯಾಗಿ ಮಾರ್ಪಾಡು ಮಾಡಿರೋ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅಹಿಂದಕ್ಕೆ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ಳೋದಿಲ್ಲ ಅಂತ ನಂಬಿದ್ದಾರೆ. ಇದೇ ಕಾರಣಕ್ಕೆ ಯತೀಂದ್ರ ಉರುಳಿಸಿರೋ ಅಹಿಂದ ನಾಯಕತ್ವದ ದಾಳ ದೆಹಲಿ ಮಟ್ಟದಲ್ಲೂ ವರ್ಕ್ ಆಗಬಹುದು ಅನ್ನೋದು ಸಿದ್ದರಾಮಯ್ಯ ಟೀಮ್ ಲೆಕ್ಕಾಚಾರ. ಇದಕ್ಕೆ ಇಂಬು ಕೊಡುವಂತೆ ಮಾತನಾಡಿರುವ ಮಾಜಿ ಸಚಿವ ರಾಜಣ್ಣ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂದಿದ್ದಾರೆ. ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ರೆ ಅವರ ನಾಯಕತ್ವ ಅಬಾಧಿತ. ಒಂದ್ ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ. ರಾಜಣ್ಣನವರ ಈ ಬಹುಪರಾಗ್ ಮಾತನ್ನ ಸ್ವತಃ ಸಿದ್ದರಾಮಯ್ಯ ಅದು ಅವರ ಸ್ವಂತ ಅಭಿಪ್ರಾಯ ಎಂದಿದ್ದಾರೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ.
ಬಿಹಾರ ಚುನಾವಣೆ ಫಲಿತಾಂಶದ ಮೇಲೆ ನಿಂತಿದೆ ಅದಲೋ ಬದಲೋ ಆಟ. ಅಸಲಿಗೆ ರಾಜ್ಯದಲ್ಲಿ ನಡೆಯುತ್ತಿರೋ ನವೆಂಬರ್ ಕ್ರಾಂತಿಯ ಸುತ್ತಲಿನ ಎಲ್ಲ ಬೆಳವಣಿಗೆಗಳು ಬಿಹಾರ ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿವೆ. ಅಕಸ್ಮಾತ್ ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಸಿದ್ದರಾಮಯ್ಯನವರ ಕುರ್ಚಿಗೂ ಯಾವುದೇ ಸಂಕಷ್ಟ ಬಾರದು. ಇದನ್ನೇ ಗಟ್ಟಿಯಾಗಿ ನಂಬಿರೋ ಸಿದ್ದರಾಮಯ್ಯ ನವೆಂಬರ್ 15ರ ಬಳಿಕ 3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲಿದ್ದಾರೆ. ಸಚಿವ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಒಪ್ಪಿಗೆ ಪಡೆದುಕೊಂಡು ಹೊಸ ವೇಗ, ಹೊಸ ಮುಖ, ಹೊಸ ತಂಡದೊಂದಿಗೆ ಸರ್ಕಾರವನ್ನ ಮುನ್ನಡೆಸಬೇಕು ಎಂಬ ಇರಾದೆ ಸಿದ್ದರಾಮಯ್ಯನವರದ್ದು. ಇದಕ್ಕಾಗಿಯೇ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಯ ಬಗ್ಗೆಯೇ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. ಹೈಕಮಾಂಡ್ ಏನಾದರೂ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಸಿಎಂ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶ ರವಾನೆ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಪಕ್ಕಾ ಪ್ಲಾನ್. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ನಮ್ಮಲ್ಲಿ ಹೈಕಮಾಂಡ್ ಇದೆ, ನವೆಂಬರ್ ಕ್ರಾಂತಿ ಆಗೋಕೆ ಬಿಡಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಯಾರೋ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಇಲ್ಲ ಅಂತಾನೂ ಹೇಳಿದ್ದಾರೆ. ಪಕ್ಷದ ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವರ ಬಿಡ್ತಾರೋ ಬಿಡಲ್ಲ. ಅವನು ಕಾದು ನೋಡೋದ್ರಿಂದ ಬಂತಲ್ಲ, ಇನ್ನೊಂದು ತಿಂಗಳು 15-20 ದಿವಸ ಇದೆ. ಕಾಶ್ಮೀರ ಯಾಕೆ 20 ಡೇಸು ಏಕನಾಥ್ ಶಿಂದೆ ಒಬ್ಬರೇ ಪವರ್, ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ಆಗಲ್ಲ, ಒಬ್ಬರೇ ಆಗ್ತಾರೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಎದೆಯೊಳಗೆ ಬೆಂಕಿ ಇಟ್ಕೊಂಡು ಕಾಯುತ್ತಿರೋ ಡಿಕೆ ಶಿವಕುಮಾರ್ ಕೈಕಟ್ಟಿ ಕೂರ್ತಾರ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಕೂಡ ತಮ್ಮದೇ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಹೇಗೆ ರಾಹುಲ್ ಗಾಂಧಿ ಅಭಯ ಇದೆಯೋ ಹಾಗೆಯೇ ಅದೇ ರಾಹುಲ್ ಗಾಂಧಿಯ ಕೃಪಾ ಕಟಾಕ್ಷ ಕೂಡ ತಮಗೆ ವರದಾನವಾಗಬಹುದು ಅನ್ನೋದು ಡಿಕೆ ಶಿವಕುಮಾರ್ ಆಲೋಚನೆ. ಹೀಗಾಗಿಯೇ ನಿನ್ನೆ ದೆಹಲಿಗೆ ಹೋಗಿದ್ದ ಡಿಕೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದೆ ಮರಳಿದ್ದಾರೆ. ಇದೇ ವೇಳೆ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಡಿಕೆ ಅವ್ರು ಹೇಳಿದ ಮೇಲೆ ಇನ್ನೇನಿದೆ ಎಂದಿದ್ದಾರೆ. ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಹೇಳಿದ್ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನೋಡ್ಕೋತೀವಿ. ಹೀಗೆ ಹೇಳಿರುವ ಡಿಸಿಎಂ ನವೆಂಬರ್ನಲ್ಲಿ ಮತ್ತೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಅಂದಹಾಗೆ ನವೆಂಬರ್ 11ಕ್ಕೆ ಬಿಹಾರದ 2ನೇ ಹಂತದ ಚುನಾವಣೆ ಮುಕ್ತಾಯವಾಗುತ್ತೆ. ಅದೇ ದಿನ ದೆಹಲಿಗೆ ಹಾರಲು ಸಿದ್ಧತೆ ನಡೆಸಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆ 1-to-1 ಮಾತುಕತೆಗೆ ಸಮಯಾವಕಾಶ ಕೇಳಿದ್ದಾರೆ. ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಮುಂದಿನ ನಾಯಕತ್ವದ ವಿಚಾರ, 2028ರ ಚುನಾವಣೆಯ ಲೀಡರ್ಶಿಪ್, 2029ರ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿ ಸೇರಿದಂತೆ ಸಕಲ ಸಂಭಾವ್ಯತೆಗಳ ಬಗ್ಗೆ ಡಿಕೆ ಶಿವಕುಮಾರ್ ರಾಹುಲ್ಗೆ ಮನವರಿಕೆ ಮಾಡಿಕೊಡುವ ಯತ್ನದಲ್ಲಿದ್ದಾರೆ. 2028ರ ಚುನಾವಣೆಗೆ ತನ್ನ ನಾಯಕತ್ವ ಯಾಕೆ ಅಗತ್ಯತೆ ಇದೆ ಅನ್ನೋದನ್ನ ಮತ್ತಷ್ಟು ಮನವರಿಕೆ ಮಾಡಿಕೊಡಬಹುದು. ಸದ್ಯ ಡಿಕೆಗೆ ದೈವಾನುಗ್ರಹದ ಜೊತೆಗೆ ಸಿಗಬೇಕಾಗಿರೋದು ಹೈಕಮಾಂಡ್ ಅನುಗ್ರಹ. ಹೀಗಾಗಿ ಇಷ್ಟೋ ದಿನ ದೇವರುಗಳ ಮುಂದೆ ಪ್ರಾರ್ಥನೆಯಲ್ಲಿ ತೊಡಗಿದ್ದ ಡಿಕೆ ನವೆಂಬರ್ 2ನೇ ವಾರದ ಬಳಿಕ ಹೈಕಮಾಂಡ್ ಮುಂದೆ ಪ್ರಾರ್ಥಿಸೋದು ಬಹುತೇಕ ನಿಶ್ಚಿತ. ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿದೆ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನು ಕೊಡ್ತಾರೆ, ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ತಪ್ಪೇನಿದೆ? ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯನವ್ರು ಬೇಕು ಅನ್ಬೋದು, ಕೆಲವರು ಡಿ.ಕೆ. ಬೇಕು ಅನ್ಬೋದು, ಕೆಲವರು ಇನ್ಯಾರು ಇನ್ನೊಬ್ಬರ ಹೆಸರು ಹೇಳ್ಬೋದು. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ತೀರ್ಮಾನನೂ ಮುಖ್ಯ ಅಲ್ಲ. ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆಸಿದ್ದ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿ ಹೆಸರಲ್ಲಿ ಸಚಿವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಮೀಟಿಂಗ್ ಕರೆದಿರೋ ಸಿದ್ದರಾಮಯ್ಯ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH